ನಮಸ್ಕಾರ. ಸಾರ್ಥಿ ಲೈವ್ನ ವಾರ್ತಾಲಾಪ ಸಂಚಿಕೆಯ ಈ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ. ಇವತ್ತು ನಮ್ಮೊಂದಿಗೆ ನಾಡಿನ ಹೆಸರಾಂತ ಲೇಖಕ, ಬರೆಯುವ ಯಂತ್ರವೆಂದೇ ಖ್ಯಾತಿ ಎತ್ತ ಜೋಗಿ ಸರ್ ಅವರು, ಗಿರೀಶ್ ರಾವ್ ಹತ್ವಾರ್ ಅವರು ನಮ್ಮ ಜೊತೆ ಇದ್ದಾರೆ. ಇವತ್ತು ಶಿವಮೊಗ್ಗೆಯ ಕರ್ನಾಟಕ ಸಂಘದಲ್ಲಿ ತಿಂಗಳ ಅತಿಥಿಯಾಗಿ ಅವರು ಭಾಗವಹಿಸ್ತಾ ಇದ್ದಾರೆ. ಅವರೊಂದಿಗೆ ಅವರ ಇತ್ತೀಚಿನ ಕೃತಿ, ಅದು 100ನೆಯ ಕೃತಿ, ಒಬ್ಬ ಸಾಹಿತಿಯ ಜೀವನದಲ್ಲಿ ಒಂದು ಘಟ್ಟ, 100ನೆಯ ಕೃತಿ ಇಳಂಗೋವನ್ ಈಗಾಗಲೇ ಬಿಡುಗಡೆಗೊಂಡು ಅಪಾರ ಮೆಚ್ಚುಗೆ ಪಡಿತಾ ಇರ್ತಕ್ಕಂಥ ಕೃತಿ. ಆ ಕೃತಿಯ ಕುರಿತಾಗಿ ಒಂದಿಷ್ಟು ಆತ್ಮೀಯವಾದ ಮಾತುಕತೆಯನ್ನು ಆಡೋಣ. ಸರ್ ನಮಸ್ಕಾರ. ನಮಸ್ಕಾರ ವಿನಯ್, ಥ್ಯಾಂಕ್ ಯು. ಸರ್, 100ನೇ ಪುಸ್ತಕ ಅನ್ನೋದು ಹೆಮ್ಮೆ ಅಲ್ಲ, ಅದು ಭಾರ, ಬರೆದು ಹಗುರವಾಗಿದ್ದೇನೆ ಅಂತ ಹೇಳ್ತೀರಾ. ಭಾರ ಅಂತ ಯಾಕೆ ಅನಿಸ್ತು ಸರ್ ತಮಗೆ? ಇಲ್ಲ, ಒಬ್ಬ ಓದುಗನನ್ನು ನಾನು ನೋಡಿದಾಗ, ನಾನೇ ಒಬ್ಬ ಓದುಗನಾಗಿ ಓದ್ತಾ ಹೋದಾಗ ನನಗಿಂತ ಈಗ 100 ಅಂತ ಹೇಳ್ತಾರೆ, 400 ಪುಸ್ತಕ ಬರೆದವರಿದ್ದಾರೆ, 800 ಪುಸ್ತಕ ಬರೆದವರಿದ್ದಾರೆ, 360 ಕಾದಂಬರಿ ಬರೆದ ಕೌಂಡಿನ್ಯ ಇದ್ದಾರೆ, ಸುಮಾರು 300ಕ್ಕೂ ಹೆಚ್ಚು ಪುಸ್ತಕಗಳನ್ನ ಕಾರಂತರು ಬರೆದಿದ್ದಾರೆ. ಸೊ ಅವರ ಎಲ್ಲ ಪುಸ್ತಕಗಳನ್ನ ನಾನು ಓದಿಲ್ಲ. ನಾನು ಅಂದರೆ ಆಯ್ಕೆ ಮಾಡ್ಕೋತೀನಿ. ಹೀಗೆ ಒಬ್ಬ ಓದುಗನಿಗೆ 100 ಪುಸ್ತಕ ಅಂದರೆ ಅದು ಭಾರವಾಗುತ್ತೆ. ಅವನಲ್ಲಿ ಒಂದು ಓದುಗರಲ್ಲಿ ಒಂದು ಮನೋಧರ್ಮ ಇದೆ ಸರ್. ಓದುಗರು ಒಬ್ಬ ಲೇಖಕನನ್ನು ಅವನ ಕೃತಿಗಾಗಿ ಮತ್ತು ಅವನ ವ್ಯಕ್ತಿತ್ವಕ್ಕಾಗಿ ಇಷ್ಟಪಡ್ತಾರೆ. ಅದು ಎರಡು ಸೇರಿ ಒಂದು ಲೇಖಕ ಆಗಿರ್ತಾನೆ. ಆಮೇಲೆ ಕೆಲವು ಪುಸ್ತಕಗಳು ಚೆನ್ನಾಗಿಲ್ಲ ಅಂತ ಹೇಗೆ ಓದುಗನಿಗೆ ಗೊತ್ತಿರುತ್ತೋ, ಹೇಗೆ ಲೇಖಕನಿಗೆ ಗೊತ್ತಿರುತ್ತೋ, ಹಾಗೆ ಎಲ್ರಿಗೂ ಗೊತ್ತಿರುತ್ತೆ. ಬಟ್ ಅವ್ರ ಪ್ರೀತಿಯಿಂದ ಅದನ್ನು ಓದಿರ್ತಾರೆ. ಆದರೆ ಎಷ್ಟು ಸಾಧ್ಯವೋ ಅಷ್ಟು ಓದುಗರನ್ನು ನಿರಾಶೆಗೊಳಿಸದೇ ಇರೋದು ಭಾಳ ಮುಖ್ಯ. ಅಂದರೆ ನಾವು ಬರೆಯುವಾಗ ನಮಗೆ ಅನಿಸುತ್ತಿರುತ್ತೆ, ಇದನ್ನು ಬರಿಬೇಕು, ನನ್ನ ಮನಸ್ಸಲ್ಲಿ ಇದಿದೆ. ಅಂದರೆ ಮನಸ್ಸಲ್ಲಿ ಈ ಬಾವಿಯಲ್ಲಿ ಹೊರತೆಯಾಗಿ ಬಂದ ನೀರನ್ನು ತೆಗೆದೇ ಹೋದರೆ ಅದರಲ್ಲಿ ಕೊಳೆಯುತ್ತಲ್ಲ, ಹೊಸ ನೀರು ಬರಲ್ಲ. ಹಾಗೆ ಲೇಖಕನಿಗೂ ಒಂದು ಏನೋ ಹುಟ್ಟಿದ್ರೆ ಅದನ್ನ ಬರೀಬೇಕಾಗತ್ತೆ. ಬಟ್ ಅದು ಚೆನ್ನಾಗಿ ಬರುತ್ತೋ ಇಲ್ವೋ ಗೊತ್ತಿರಲ್ಲ. ಸೊ ಹೀಗಾಗಿ ಬರೆದು ಬಿಡ್ತಾನೆ ನಾನು. ಬಟ್ ಎಷ್ಟೋ ಸಲ ಅದು ಏನು ಪುಸ್ತಕಗಳ ಭಾರವಿರುತ್ತೆ, ಕಲೆಯ ಭಾರ ಇರಲ್ಲ. ಸೊ ಹಾಗಾಗಿ 100 ಪುಸ್ತಕ ಬರೆಯುವಾಗ 100 ಪುಸ್ತಕ ಅಂತ ಹೇಳಿದಾಗ ಗಾಬರಿ ಆಗುತ್ತೆ ನನಗೆ. 100ರಲ್ಲಿ ಕೆಲವರು 5 ಓದಿರ್ಬೋದು, ಕೆಲವು 1 ಓದಿರ್ಬೋದು, ಕೆಲವು 1 ಓದದೇ ಇರ್ಬೋದು. ಹೀಗೆ 100 ಪುಸ್ತಕ ಅಂತ ಹೇಳುವ ಕಾರಣಕ್ಕೆ ಒಬ್ಬ ಲೇಖಕ ಆಗಬಾರ್ದು. ಇಟ್ಸ್ ನಾಟ್ ದ ಕ್ವಾಂಟಿಟಿ, ಅದು ಯಾವ ರೀತಿಯಲ್ಲೂ ಒಂದು ಮಾನದಂಡ ಅಲ್ಲ ಅದು. ಆದರೆ ಅದರಲ್ಲಿ 1-2 ಪುಸ್ತಕ ಓದಿದರೆ, ಸೊ ಒಬ್ಬ ಲೇಖಕನನ್ನು ಲೇಖಕ ಅಂತ ಕರಿಬೇಕಾದವನು ಓದುಗನೇ ಹೊರತು ಲೇಖಕ ಅಲ್ಲ. ಸೊ ಆ ರೀತಿಯಲ್ಲಿ ನನಗೆ ಅದು ಭಾರ ಅನಿಸುತ್ತೆ ಸರ್. ಇನ್ನೊಂದು ಇಳಂಗೋವನ್ ಕೃತಿ ವಿಶೇಷವಾಗಿ ತಾವು ಅದನ್ನು ಸ್ಪಿರಿಚುವಲ್ ಜರ್ನಿ ಅಂತ ಹೇಳ್ತೀರಾ. ಅಂದರೆ ನಿಮ್ಮ ಎಲ್ಲ ಕೃತಿಗಳಲ್ಲೂ ಒಂದು ಅಂಡರ್ನೀತಾಗಿ ಒಂದು ಆಧ್ಯಾತ್ಮಿಕವಾದ ಹಸಿವು ಅಥವಾ ಒಂದು ಹುಡುಕಾಟ ಇದ್ದೇ ಇರುತ್ತೆ. ಆದರೆ ಈ ಕೃತಿಯಲ್ಲಿ ತಾವು ಇದನ್ನು ಸ್ಪಿರಿಚುವಲ್ ಜರ್ನಿ ಅಂತಲೇ ಒಂದು ವಿಶೇಷವಾದ ಒಂದು, ಅಂದರೆ ಇದನ್ನು ಒಂದು ಈ ಒಂದು ಸ್ಪಿರಿಚುಯಾಲಿಟಿ ದೃಷ್ಟಿಯಲ್ಲಿ ಜೀವನ ನೋಡುವಂಥ ಒಂದು ಪರಿ ಇದೆ. ಈ ಥರದ ಕೃತಿ ಅಂದರೆ ತಾವು ಬರೆಯುವಾಗ ಇದು ನೀವು ಗಮನ, ಅಂದರೆ ಜನನೂ ಗಮನದಲ್ಲಿ ಇಟ್ಟಿರ್ತೀರ, ಅಂದರೆ ಜನ ಇದನ್ನು ಒಪ್ಕೊತಾರೆ ಅಂತ ತಮಗೆ ಅನಿಸುತ್ತಾ? ಇಲ್ಲ, ಅನಿಸಿರಲಿಲ್ಲ ನನಗೆ. ಅಂದರೆ ಏನೆಂದರೆ ಪ್ರತಿಯೊಬ್ಬನಲ್ಲೂ ಭಾಳ ಸರಳವಾಗಿ ತಗೊಂಡ್ರೆ, ಆಸೆ ಎಂಬ ಬಿಸಿಲು ಕುದುರೆ ಏಕೆ ಏರುವೆ, ಮರಳುಗಾಡಿನಲ್ಲಿ ಸುಮ್ಮನೆ ಏಕೆ ಅಲೆಯುವೆ, ಅವನ ನಿಯಮ ಮೀರಿ ಇಲ್ಲಿ ಏನು ಸಾಗದು ಅಂತ ಒಂದು ಸಾಲಿದೆ. ಅತ್ಯಂತ ಸರಳವಾಗಿ ಎಲ್ಲ ಕಡೆ ಜನಪ್ರಿಯವಾಗಿರುವ ಸಾಲು. ಹೀಗೆ ಅವನ ನೆರಳು, ಅವನ ನಿಯಮ, ಅವನ ಕಟ್ಟುಪಾಡು ಅಂತ ನಮಗೆಲ್ಲ ಹುಟ್ಟಿನಿಂದಲೇ ಬಂದಿರುತ್ತೆ. ಏನೇ ದೇವರಿಚ್ಛೆ ಅಂತ. ಅಂದರೆ ನೀನು ಕೋಟ್ಯಾಂತರ ರೂಪಾಯಿ ಮಾಡಿರ್ಬೋದು, ಅದು ನೀನು ನಿನ್ನನ್ನು ಸಂತೋಷವಾಗಿಡುವುದು ಅವನ ಇಚ್ಛೆ. ನೀನು ಅತ್ಯಂತ ಬಡವನಾಗಿರ್ಬೋದು, ಬಟ್ ನೀನು ಸುಖವಾಗಿದ್ದೀರೇ ಅದು ಅವನ ಇಚ್ಛೆ. ಹೀಗೆ ಒಂದು ಫಿಲಾಸಫಿಯನ್ನು ನಮ್ಮಲ್ಲಿ ತುಂಬಿರ್ತಾರೆ. ನೀನು ಅತ್ಯಂತ ಏನು ಜಗತ್ತಿನ ಎಲ್ಲ ಸೌಂದರ್ಯ, ಸಂಪತ್ತು, ವಿದ್ಯೆ, ಸುಖ ಎಲ್ಲ ಸಿಕ್ಕಿರ್ಬೋದು, ಆದರೆ ಅಂತರಂಗದಲ್ಲಿ ಒಂದು ವಿಷಾದ ಇರ್ಬೋದಲ್ಲ. ಇದನ್ನು ನಮ್ಮ ಇಂಡಿಯನ್ ಫಿಲಾಸಫಿ, ಭಾರತೀಯ ತತ್ವಶಾಸ್ತ್ರ, ಧರ್ಮಶಾಸ್ತ್ರ ಅಲ್ಲ, ತತ್ವಶಾಸ್ತ್ರ ನಮ್ಮಲ್ಲಿ ತುಂಬುತ್ತಾ ಬಂದಿದೆ. ಹೀಗಾಗಿ ಯಾರಿಗೂ ಫಿಲಾಸಫಿ ಹೊಸದಲ್ಲ. ಅಂದರೆ ಯಾರಾದರೂ ನಾವೇನು ಹಿಂಗೆ ಹೋಗುವ ದಾರಿನಲ್ಲಿ ಒಂದು ಭಾಳ ಒಳ್ಳೆಯ ಆಚರಣೆ ಇದೆ. ಮದುವೆಯಲ್ಲಿ
ಮದುವೆಗೆ ಹೋಗುವವನನ್ನು ಅವನೊಂದು ಕಾಶಿಗೆ ಹೋಗೋದು ಅಂತ ಒಂದು ಸಂಪ್ರದಾಯ. ಯಾತ್ರೆ. ಅವನು ಮದುವೆಗೆ ಹೋಗುವಾಗ ಇಲ್ಲ ನಾನು ಮದುವೆ ಬೇಡ ಕಾಶಿಗೆ ಹೋಗ್ತೀನಿ ಅಂತೇಳಿ ಹೊರಡ್ತಾನೆ. ಅವನನ್ನು ಮಾವ ಇಲ್ಲ ಹೋಗಬೇಡ ನಾನು ನಿನಗೆ ಹುಡುಗಿ ಕೊಡ್ತೀನಿ ಅಂತೇಳಿ ತಡೀತಾನೆ. ಇದು ಒಂದು ರೂಪಕವಾಗಿ ತಗೊಂಡ್ರೆ ಯಾವಾಗ ಬೇಕಾದರೂ ನಾವು ಈ ಸಂಸಾರ ಜೀವನದ ದಾರಿ ಬಿಟ್ಟು ಅವಧೂತರಾಗಬಹುದು ಅಂತ ಎನಿ ಮೂಮೆಂಟ್ ಅಂಥ ಒಂದು ಸಾಧ್ಯತೆ ಇರುವಂಥ ಜಗತ್ತು ಅಂದರೆ ನಮ್ಮದು ಭಾರತೀಯತೆಯಲ್ಲಿ ಅದಿದೆ ಅದು. ಸೊ ಹೀಗಾಗಿ ಅಂದರೆ ಬಾಲಕನಿಗೆ ಆಯ್ಕೆ ಇಲ್ಲದೆ, ಈಗ ಉದಾಹರಣೆಗೆ ಯಾವುದೋ ಒಬ್ಬ ಹುಡುಗ ಇರ್ತಾನೆ, ಅವನನ್ನು 8ನೇ ವರ್ಷಕ್ಕೆ ಒಬ್ಬರು ಸ್ವಾಮೀಜಿ ಇವನು ನನ್ನ ಉತ್ತರಾಧಿಕಾರಿ ಅಂತ ಘೋಷಿಸಿದರೆ ಅವನನ್ನು ಪಿಕ್ ಮಾಡ್ಕೊಂಡು ಹೋಗಿ ಉತ್ತರಾಧಿಕಾರಿ ಮಾಡಿಬಿಡ್ತಾರೆ. ಅವನ ಆಯ್ಕೆನೇ ಇಲ್ಲ. ಹೀಗೆ ಯಾವುದೇ ಆಯ್ಕೆ ಇಲ್ಲದೆ ಪೂರ್ವ ನಿರ್ಧಾರಿತವಾದ ಒಂದು ಬಾಳಿನಲ್ಲಿ ಫಿಲಾಸಫಿ ಇಲ್ಲದೆ ಹೋದರೆ ನಾವು ಭಾಳ ಬೇಗ ಇನ್ನೂ ವಿಷಾದದಲ್ಲಿರ್ತಾ ಇದ್ವಿ ಅಂತ. ಹೀಗಾಗಿ ಫಿಲಾಸಫಿ ಅಂತ ಹೇಳೋದು ವಿಷಾದ ಪಟ್ಟವನಿಗೆ ಸಿಗುವಂಥ ಒಂದು ಏನು ಸಮಾಧಾನ ಅಲ್ಲ, ನಮ್ಮ ವಿಷಾದವನ್ನು ಕಡಿಮೆ ಮಾಡಲಿಕ್ಕಿರುವಂಥ ಒಂದು ಎಂಥದ್ದು ಒಂದು ಪಠ್ಯ ಅಂತ ನನಗೆ ಅನಿಸುತ್ತೆ. ಸೊ ಹೀಗಾಗಿ ಫಿಲಾಸಫಿ ಎಲ್ರಿಗೂ ಅರ್ಥ ಆಗುತ್ತೆ. ನಾವು ಅದನ್ನು ಫಿಲಾಸಫಿ ಅಂತ ಹೇಳಲೇಬೇಕಾಗಿಲ್ಲ. ಈ ಸಣ್ಣ ಫಿಲಾಸಫಿಗಳನ್ನು ಜನಪದದಲ್ಲಿ ಕೊಂತಿಯವ್ವ ಅಂತ ಬರ್ತಾಳೆ. ಕೊಂತಿಯವ್ವ ಅಂದರೆ 5 ಮಕ್ಕಳ ತಾಯಿ ಅಂದರೆ ಕುಂತಿ. ಆ ಕುಂತಿನ ಜನಪದದವರು ಕೊಂತಿ ಮಾಡಿಕೊಂಡು ತಮ್ಮ ಊರಿಗೆ ಕರ್ಕೊಂಬಂದ್ಬಿಟ್ಟು ತಮ್ಮ ಊರಲ್ಲಿ 5 ಮಕ್ಕಳನ್ನು ಸಾಕಲಿಕ್ಕೆ ಕಷ್ಟಪಡುವ ಒಬ್ಬಳು ತಾಯಿ ಮನೆಗೆ ಹೋಗಿ ಭಿಕ್ಷೆ ಬಿಡ್ತಾಳೆ. ಒಬ್ಬನಿಗೆ ಸಿಕ್ಕಾಪಟ್ಟೆ ಹಸಿವು, ಇನ್ನೊಬ್ಬ ಏನೂ ಮಾಡಲ್ಲ. ಹೀಗೆ ಆ ಮಕ್ಕಳನ್ನು ಹಳ್ಳಿಯ ಮಕ್ಕಳನ್ನಾಗಿ ಮಾಡಿ ಒಂದು ಜನಪದ ಪುರಾಣ ಬರೀತಾಳೆ. ಹೀಗಾಗಿ ಎಷ್ಟೇ ದೊಡ್ಡ ಫಿಲಾಸಫಿ ಕೂಡ ಭಾಳ ಹತ್ತಿರ ಬಂದು ನಮ್ಮ ಫಿಲಾಸಫಿ ಆಗಿಬಿಡುತ್ತಲ್ಲ. ಅಂದರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಒಂದು ರೀತಿಯ ಆಧ್ಯಾತ್ಮಿಕತೆ ಹಾಸು ಹೊಕ್ಕಾಗಿದೆ ಅಂತ ನಿಮಗೆ ಇದರಲ್ಲಿ ಒಂದು ಕಡೆ ಬರೆದಿದ್ದೀನಿ. ನಮ್ಮ ಸತಿ ಸಕ್ಕುಬಾಯಿದ ಕತೆ ಇದೆಯಲ್ಲ, ಸತಿ ಸಕ್ಕುಬಾಯಿಗೆ ಪಾಂಡುರಂಗನನ್ನು ನೋಡಬೇಕು ಅಂತ ಆಸೆ ಇರುತ್ತೆ. ಮನೆಯಲ್ಲಿ ಅತ್ತೆ ಮಾವ ಹೋಗಿಬಿಡಲ್ಲ, ಕೆಲಸ ಮಾಡೋಂತ ಇರ್ತಾರೆ. ಪಾಂಡುರಂಗ ಬಂದುಬಿಟ್ಟು ನಾನು ನಿನ್ನ ರೂಪದಲ್ಲಿ ಇರ್ತೀನಿ, ನೀನು ಹೋಗ್ಬಾ ಅಂತೇಳಿ ಪಂಡ್ರಾಪುರ ಕಳಿಸ್ತಾರೆ. ಈ ಕತೆ ಭಾಳ ಚೆನ್ನಾಗಿದೆ. ಬಟ್ ಈ ಕಥೆಯಲ್ಲಿ ನೀವು ತರ್ಕಬದ್ಧವಾಗಿ ಯೋಚನೆ ಮಾಡಿದ್ರೆ ಪಾಂಡುರಂಗ ಇಲ್ಲಿದ್ದಾನೆ, ಈಕೆ ಪಾಂಡುರಂಗ ನೋಡಕ್ಕೆ ಹೋಗಿದ್ದಾಳೆ. ಪಾಂಡುರಂಗ ಇಲ್ಲೇ ಇದ್ದಾನಲ್ಲ, ಅಲ್ಲಿ ಹೋಗಿ ನೋಡೋದು ಪಾಂಡುರಂಗನ ರೂಪವನ್ನು ಮಾತ್ರ, ಅಂದರೆ ಮೂರ್ತಿಯನ್ನು ಮಾತ್ರ. ಹೀಗೆ ಭಾಳ ಕಾಂಪ್ಲೆಕ್ಸ್ ಆಗಿದೆ ಇದು. ನಾವು ಇದನ್ನು ಹೇಗೆ ತಗೋಬೇಕು, ಎಷ್ಟು ಮುಕ್ತವಾಗಿ ತಗೋಬೇಕು ಅಂದರೆ, ನೀವು ಸ್ವಲ್ಪ ಹೊತ್ತಿಗೆ ಮುಂಚೆ ಮಾತಾಡ್ತಿದ್ದಂಗೆ ಇಂಡಿಯನ್ ಆದ ಎಲ್ಲ ಸಂಗತಿಗಳು ಭಾಳ ಓಪನ್ ಎಂಡ್ ಆಗಿರ್ತದೆ ಅಂತ. ನಿಮ್ಮನ್ನು ಇದು ಹೀಗೆ ಇಲ್ಲಿಗೆ ನಿಂತು ಹೋಗ್ಬೇಕು, ನಿನ್ನ ಆಲೋಚನೆಗಳ ಹರಿಗೆ ಇಲ್ಲಿ ಮುಕ್ತಾಯ ಯಾವುದು ಹೇಳಲ್ಲ. ಅದು ವೆರಿ ಓಪನ್. ಆ ಓಪನ್ನೆಸ್ಸೇ ಇದನ್ನು ಬರೆಯೋಕ್ಕೆ ನನಗೆ ಪ್ರೇರಣೆ ಕೊಡ್ತು ಅಂತ. ಸರ್, ಈ ಪುಸ್ತಕ ಹೋಗ್ತಾ ಇದ್ದಾಗ ನನಗೆ ಒಂದು ಮಾತು ಬಹಳ ವಿಶೇಷವಾಗಿ ಕಾಣಿಸಿದ್ದು ಅಂದರೆ, ನಮ್ಮಲ್ಲಿ ಒಂದು ವರ್ಗ, ನಾನು ಇದೇ ಕೃತಿ ಕುರಿತಾಗಿ ಒಂದಿಷ್ಟು ಜಾಸ್ತಿ ಯಾಕೆಂದರೆ 100ನೇ ಕೃತಿ ಮತ್ತು ನಮಗೆ ಓದ್ತಾ ಇದ್ದಾಗ ತುಂಬ ಹತ್ತಿರವಾಗೋ ಕೃತಿ ಇದು. ನೀವು ಇದರೊಳಗೆ ಹೇಳ್ತೀರಾ, ತುಂಬ ಜನಕ್ಕೆ ಬೇರೆಯವರ ದರ್ಶನ, ಬೇರೆಯವರ ವ್ಯಾಖ್ಯಾನ, ಭಾಷಣ, ಅನುಭವಗಳು ರೋಚಕವಾಗಿರುತ್ತೆ. ಅಂದರೆ ಯಾರು ನಾವು ಆಧ್ಯಾತ್ಮ ಜೀವಿಗಳು ಅಂತೀವೋ ಅವರನ್ನು ಕೇಳೋದು, ಅವರನ್ನು ನೋಡೋದು, ಅವರ ಅನುಭವಗಳನ್ನು ಓದ್ಕೊಳೋದು. ಆದರೆ ವೈಯಕ್ತಿಕವಾಗಿ ಅದರಿಂದ ನಮಗೇನು ಲಾಭ ಇಲ್ಲ ಅಂತ ನೀವು ಅದನ್ನು ದಾಖಲಿಸ್ತೀರ. ಅಂದರೆ ನಾನು ಹೇಳ್ತಾ ಇರೋದು, ಆಮೇಲೆ ಈ ಥರದ ಅನುಭವಕ್ಕಾಗಿ ಹಾತೊರೆಯುವಂಥ ಒಂದು ಮನಸ್ಸು ಪ್ರತಿಯೊಬ್ಬರಿಗೂ ಇರುತ್ತೆ. ಸಿಕ್ಕಾಗ ಸಂಭ್ರಮ, ಸಿಗದೆ ಹೋದಾಗ ಇದು ನೀವೇನು ಹೇಳ್ತೀರಾ ಅಂದರೆ, ಅಂತಹ ಆಧ್ಯಾತ್ಮಿಕ ಪಯಣದ ಸೋಲಿನ ಕಥೆಯನ್ನು ನೀವು ದಾಖಲಿಸ್ತೀರಾ. ಅಂದರೆ ಈ ಥರ ಸೋಲು ಸಹ ಒಂದು ಕಾದಂಬರಿಯಾಗಿ, ಅಂದರೆ ಒಂದು ಪ್ರಸಂಗವಾಗಿ ನಿಲ್ಲಬಹುದಾ? ಅಂದರೆ ಜನಕ್ಕೆ ಅದು ಹೇಗೆ ಹತ್ತಿರವಾಗತ್ತೆ ಅಂತ. ಅಲ್ಲ, ಬಾಳಿನಲ್ಲಿ ಗೆಲುವೇ ಒಂದು ಸಾರ್ಥಕತೆ ಅಲ್ಲ, ಭಾಳ ಮುಖ್ಯವಾಗಿದ್ದು ಪಯಣ ಅಂತೇಳಿ. ಈಗ ನಾನು ಒಂದು ಆಧ್ಯಾತ್ಮಿಕ ಪಯಣವನ್ನು ತಗೊಂಡ್ರೆ, ನಾನು ತಗೊಂಡಿಲ್ಲ, ಇನ್ ಕೇಸ್ ತಗೊಂಡ್ರೆ, ಅಂದರೆ ಈಗ ನಮ್ಮಲ್ಲಿ ಭಾಳ ಹಿಂದೆ ನಮ್ಗೆ ಗೊತ್ತಿದ್ದದ್ದು ಆಧ್ಯಾತ್ಮಿಕ ಪಯಣ ಅಂದರೆ ಒಂದು ತಪಸ್ಸು, ಒಂದು ಕಠೋರವಾದ ಜೀವನ, ಒಂದು ಎಲ್ಲವನ್ನು ನಿರ್ಲಿಪ್ತವಾಗಿ ನೋಡುವಂಥ ಸ್ಥಿತಿ, ಅಂದರೆ ವೈರಾಗ್ಯ ಅಂತೇನು ಕರಿತೀವಲ್ಲ. ಹೀಗೆ ಇದರಿಂದ ಮೋಕ್ಷ ಪ್ರಾಪ್ತಿಯಾಗತ್ತೆ ಅಂತ ಹೇಳೋದು ಒಂದು, ಅದು ಬೇರೆ ದಾರಿಯಲ್ಲಿ ಹೊರಟವರು. ಇದು ಜೀವನ ಮಾರ್ಗ ಅಂತ ಹೊರಟವರು ಬೇರೆ ಇದ್ದಾರೆ. ಈಗ ರಮಣರಿರ್ಬೋದು, ಅಥವಾ ಕಬೀರ್ ಇರ್ಬೋದು,
ಅದು ನೀವು ಹೇಳ್ತೀರಾ ರಮಣರ ಅವ್ರಿಗೆ ಆಗ್ಬೋದು. ಎಸ್, ಬಟ್ ನೀನು ಹೇಳಿದ್ರೆ ಅದ್ರ ವ್ಯಾಲ್ಯೂನೂ ಬರಲ್ಲ ಅಂತ ಆಗಲ್ಲ. ಅಂದರೆ ಈಗ ನಾವು ಒಂದು ಪದ್ಯ ಬರೆದಿದ್ದಾರೆ ಅಡಿಗರು, ಗೋಪಾಲಕೃಷ್ಣ ಅಡಿಗರು. ರಾಮನ ಬಳಿ ಇದ್ದೆ ನಾನು, ಕಂಡೆ ಅವನ ದೌರ್ದಂಡ ಬಲ. ಸೊ ರಾಮನೊಟ್ಟಿಗಿದ್ದೆ, ಅವನ ಶಕ್ತಿ, ಅವನ ತ್ಯಾಗ, ಅವನ ಮಾನವೀಯತೆ ಎಲ್ಲ ಕಂಡಿದ್ದೀನಿ. ಬಟ್ ನಾನು ರಾಮನಾಗಲಿಲ್ಲ ಅಂತ. ರಾಮನೊಟ್ಟಿಗೆ ಇದ್ದಿದ್ದೇ ನನ್ನ ಸಾರ್ಥಕತೆ. ಅಂದರೆ ಈ ಜೀವದ ಸಾರ್ಥಕತೆಯೇ ಅಷ್ಟು ಅಂತ. ಹೀಗಾಗಿ ನೀವೆಷ್ಟೇ ವರ್ಷ ಬುದ್ಧನ ಜೊತೆ ಇದ್ದರೂ ನಿಮ್ಗೆ ಜ್ಞಾನೋದಯ ಆಗಬೇಕು ಅಂತೇನಿಲ್ಲ. ಆದರೆ ಬುದ್ಧನ ಜೊತೆ ಇರ್ತೀನಿ ಅಂತ ಹೇಳೋದೇ ಒಂದು ಜ್ಞಾನೋದಯ ಇರ್ಬೋದು. ಆ ಮಟ್ಟಿನ ಜ್ಞಾನ ಅಂದರೆ ಪ್ರತಿಯೊಬ್ಬನಿಗೂ ಅವರವ್ರ ಲೆವೆಲ್ ಆಗ್ತಾ ಇರುತ್ತೆ. ನಾನು ಆ ಝೆನ್ ಕತೆ ಒಂದು ಉದಾಹರಣೆ ಕೊಟ್ಟಿದ್ದೀನಲ್ಲ, ಝೆನ್ನಲ್ಲಿ ಒಂದಿದೆ. ಹೆಂಗಿದೆ ಅಂದರೆ ಅದು ಬೇರೆ ಬೇರೆ ರೀತಿಯಲ್ಲಿ ಜ್ಞಾನೋದಯ ಮಾಡಿಸುತ್ತೆ. ಅವರ ಕೋವನ್ ಅಂತ ಬರುತ್ತೆ, ಅದರಲ್ಲಿ ಒಬ್ಬಳು ಅಜ್ಜಿ, ಅವಳು ಈ ಕಾವಡಿನಲ್ಲಿ ನೀರು ತೊಗೊಂಬರ್ತಾ ಇರ್ತಾಳೆ. ಒಂದು ಗಡಿಗೆಯಲ್ಲಿ ರಾತ್ರಿ ನೀರು ತೊಗೊಂಬರ್ತಿರ್ತಾಳೆ, ಮಣ್ಣಿನ ಪಾತ್ರೆ. ಅದರಲ್ಲಿ ಚಂದ್ರ ಪ್ರತಿಬಿಂಬ ಕಾಣ್ತಾ ಹೋಗುತ್ತೆ. ಅವಳು ಹಿಂಗೆ ನೋಡ್ತಾ, ನಾನು ಚಂದ್ರನನ್ನೇ ಹೊತ್ಕೊಂಡು ಹೋಗ್ತಾ ಇದ್ದೀನಿ, ಚಂದ್ರ ನನ್ನ ಕೊಡದ ಇದ್ದಾನೆ ಅಂಥೇಳುವ ಒಂದು ಹಮ್ಮಿನಿಂದ ನಡ್ಕೊಂಡು ಹೋಗ್ತಾ ಇರ್ತಾಳೆ. ಶಿ ಈಸ್ ಅರೌಂಡ್ 70-75 ಇಯರ್ಸ್. ಇದಕ್ಕಿದ್ದಾಗ ಇದು ಕೊಡ ಒಂದು ಕಲ್ಲಿಗೆ ತಾಗಿ ಒಡೆದೋಗ್ಬಿಡುತ್ತೆ. ಆ ಒಡೆದೋದ ತಕ್ಷಣ ಅಲ್ಲಿ ನೀರೂ ಇಲ್ಲ, ಚಂದ್ರನೂ ಇಲ್ಲ, ಏನೂ ಇಲ್ಲ. ಅಂದರೆ ಅವಳಿಗೆ ಅವಳ ಬಾಯಿಯಿಂದ ಒಂದು ಮಾತು ಬರುತ್ತೆ, ನೋ ವಾಟರ್ ನೋ ಮೂನ್ ಅಂತ. ಆ ನೋ ವಾಟರ್ ನೋ ಮೂನ್ ಅಂತ ಹೇಳಿದಾಗ ಇವಳ ಅಹಂಕಾರವೂ ಇಲ್ಲ. ಅಂದರೆ ಇವಳ ಅಹಂಕಾರ ಇದ್ದಿದ್ದ ನೀರು ಅಲ್ಲಿ ಕಾಣ್ತಿರೋ ಚಂದ್ರಬಿಂಬದಲ್ಲಿ, ಅದೆರಡೂ ಇಲ್ಲ ಅಂದರೆ ಇವಳ ಅಹಂಕಾರವೂ ಇಲ್ಲ. ಅವಳಿಗೆ ಜ್ಞಾನೋದಯ ಆಯಿತು ಅಂತ. ಅಂದರೆ ಜ್ಞಾನೋದಯ ಕ್ಷಣ ಆಗ್ತಾ ಇರುತ್ತೆ ಅಂತ. ನಿಮಗೆ ಈ ಮೂಮೆಂಟಲ್ಲಿ ಜ್ಞಾನೋದಯ ಆಗಿರುತ್ತೆ. ಒಂದು ಒಳ್ಳೆಯ ಫಿಲಾಸಫಿಕಲ್ ಸ್ಪೀಚ್ ಕೇಳಿದಾಗ, ಇಲ್ಲ ನಾನು ನನ್ನ ಬದುಕನ್ನು ಬದಲಾಯಿಸ್ಕೋಬೇಕು ಅಂತ ಒಂದು ಕ್ಷಣ ಅನಿಸುತ್ತಲ್ಲ, ದಟ್ ಈಸ್ ಎ ಮೊಮೆಂಟ್ರಿ ರಿಯಲೈಸೇಷನ್. ನಾಳೆ ಕಂಟಿನ್ಯೂ ಆಗುತ್ತಾ ನಮ್ಗೆ ಗೊತ್ತಿಲ್ಲ. ನೀವು ಅದನ್ನು ಭಾಳ ಚೆನ್ನಾಗಿ ಹೇಳ್ತೀರಾ. ಅಂದರೆ ಆ ಕ್ಷಣಕ್ಕಾಗುವಂಥ ರಸವಶ ಅಥವಾ ಪರವಶ ಆಧ್ಯಾತ್ಮಿಕತೆ ಅನ್ನೋದು ಒಂದು ನಿಂತ ನೀರಲ್ಲ, ಅದೊಂದು ಚಲಿಸ್ತಾ ಇರೋದು ಅಂತ ನಮಗೆ ಮೂಮೆಂಟಿಗೆ ಆಗುವಂಥ ಅನುಭವ. ಅದಾದ ನಂತರ ನಾಳೆಯಿಂದ ಈಗ ಡಾಕ್ಟ್ರು ಫಸ್ಟ್ ಡೇ ನಿಮಗೆ ಶುಗರ್ ಇದೆ ಅಂತ ಘೋಷಿಸಿದರೆ ನೀವು ಜ್ಞಾನೋದಯ ಆಗಿಬಿಟ್ಟು ನಾಳೆಯಿಂದ ನಾನು ವಾಕಿಂಗ್ ಮಾಡ್ತೀನಿ ಅಂತಲೇ 2 ದಿನ ಮಾಡ್ತೀರಿ. ಆಮೇಲೆ ಮತ್ತೆ ಮುಂದುವರಿಸ್ಬೇಕಾದ್ರೆ ಮತ್ತೆ ಒಂದು ಜ್ಞಾನೋದಯ ಆಗಬೇಕು, ಅದು ಭಾಳ ಹೈ ಆಗಿದೆ ಅಂತ ಗೊತ್ತಾಗಬೇಕು. ಹೀಗೆ ಒಂದು ನೇಚರ್ ಕೊಡುವಂಥ ಸನ್ನೆಗಳು, ಒಂದು ಮನಸ್ಸು ಕೊಡುವಂಥ ಸನ್ನೆಗಳು, ಎಲ್ಲಕ್ಕಿಂತ ಮುಖ್ಯವಾಗಿ ಆ ನಡಿಗೆಯಲ್ಲಿ ನೀವು ಕಾಣುವ ಸಂತೋಷ. ಆ ಸಂತೋಷ ಕಂಡ್ರೆ ಈ ಯಾವ ಡಾಕ್ಟ್ರು ಬೇಕಾಗಿಲ್ಲ ನಿಮಗೆ, ಅದು ಮುಂಚೆನೇ ಶುರು ಮಾಡಿರ್ತೀರ. ಹೀಗಾಗಿ ಅವರವರ ಜ್ಞಾನೋದಯದ, ಅವರವರ ರಿಯಲೈಸೇಷನ್ನ, ಪರಿವರ್ತನೆಯ ಕ್ಷಣಗಳು ದಿನನಿತ್ಯ ಎದುರಾಗ್ತಾ ಇರ್ತವೆ ಅಂತ. ಅಂದರೆ ತುಂಬ ಜಗಳ ಗಂಟ ಒಂದಿನ ನಿರ್ಧಾರ ಮಾಡ್ತಾರೆ, ನಾನು ನಾಳೆ ಜಗಳ ಆಡಲ್ಲ, ಇಡೀ ನನ್ನ ಸಂಸಾರದ ದುಸ್ಥಿತಿಗೆ ನನ್ನ ಜಗಳವೇ ಕಾರಣ, ನಾಳೆ ಜಗಳ ಆಡಲ್ಲ ಅಂತ ನಿರ್ಧಾರ ಮಾಡ್ತಾನೆ. ಆ ರಿಯಲೈಸೇಷನ್ ಆಮೇಲೆ ಸಂತೋಷವಾಗಿರ್ತಾನೆ, ಅವನ ಮನೆಯವರು ಸಂತೋಷವಾಗಿರ್ತಾರೆ. ಸೊ ಈ ರೀತಿಯ ಸಣ್ಣ ಒಂದು ರೀತಿಯ ಬದಲಾವಣೆಗಳಿರ್ತಾವಲ್ಲ, ಅವು ಆಗ್ತಾ ಹೋಗ್ತವೆ ಅಂತ. ಅದು ಯಾರು ಹೇಳ್ಕೊಟ್ಟು ಮಾಡೋಕ್ಕಾಗಲ್ಲ. ಯಾರು ಬಂದು ಜಗಳ ಆಡಬೇಡ ಅಂತ ಹೇಳಿದ್ರೆ ಸಿಟ್ಟು ಬರುತ್ತೆ. ನೀನು ಯಾರು ಹೇಳೋದಕ್ಕೆ, ನನ್ನ ಮನೆ ನಾನು ನೋಡ್ಕೋತೀನಿ, ನೀನು ಹೋಗುವಂತ. ಬಟ್ ಅವನಿಗೆ ಅನ್ನಿಸ್ದಾಗ ರಿಯಲೈಸೇಷನ್, ಇನ್ನೊಬ್ರು ಹೇಳಿದಾಗ ಅದು ರಿಯಲೈಸೇಷನ್ ಅಲ್ಲ, ಅದು ಹೊರೆ. ಸೊ ಅದನ್ನು ಮೀರೋದಕ್ಕೆ ನಾವು ಅದಕ್ಕೆ ಮನಸ್ಸನ್ನು ಸ್ವಲ್ಪ ಹೊತ್ತು ಮನಸ್ಸಿನ ಪಾಡಿಗೆ ಬಿಟ್ಬಿಡಬೇಕು ಅಂತ. ನಿಮಗೆ ಅದು ಸಾಧ್ಯವಾಗೋದು ಆರ್ಟಲ್ಲಿ ಮಾತ್ರ. ಇಫ್ ಯು ಆರ್ ಎ ಡ್ಯಾನ್ಸರ್, ಇಫ್ ಯು ಆರ್ ಅನ್ ಆ್ಯಕ್ಟರ್, ಅಥವಾ ಯಾವುದೋ ಒಂದು ಸೃಜನಶೀಲ ನಮ್ಮನ್ನು ಸೆಳೆಯುವಂಥ ಒಂದು ಮೀನಿಗೆ ಗಾಳ ಹಾಕೋದಿರ್ಬೋದು, ಅಥವಾ ಅಡುಗೆ ಮಾಡೋದಿರ್ಬೋದು. ಸೊ ಈ ಥರದ ವೆರಿ ಸ್ಟ್ರೆಸ್ ಬಸ್ಟಿಂಗ್ ಅಂತ ಹೇಳ್ತಾರೆ. ಅಂದರೆ ಅದನ್ನು ಹೇಳಿ ಅದನ್ನು ಹೆಣ್ಮಕ್ಳಿಗೆ ಭಾರನೂ ಮಾಡಿಬಿಟ್ಟಿದ್ದಾರೆ. ಹಂಗಲ್ಲ, ಅದನ್ನು ನಿಜವಾಗ್ಲೂ ಅವರಿಗೆ ಅನ್ನಿಸ್ಬೇಕು. ನಾವು ಹೇಳೋದಕ್ಕಿಂತ ಅದು ಸ್ಟ್ರೆಸ್ ಬಸ್ಸಿಗಿಂತ ಆಕೆಗೆ ಅನಿಸಿದರೆ ಹೌದು, ಇಲ್ಲದ್ರೆ ಇಲ್ಲ, ಇದು ಸ್ಟ್ರೆಸ್ ಬಸ್ಸಿಗೆ ಮಾಡು ಅಂದರೆ ಜಾಸ್ತಿ ಸ್ಟ್ರೆಸ್ ಆಗುತ್ತೆ. ಸರ್, ಇನ್ನೊಂದು, ನಿಮ್ಮ ಎಲ್ಲ ಕೃತಿಗಳು ನನಗೆ ಅನಿಸಿರೋದು, ನೀವು ಈ ಒಂದು ಮೊನೋಟನಸ್ ಜೀವನದ ಒಂದು ಏಕತಾನತೆ ಬಗ್ಗೆ ನಿಮ್ಗೆ ಯಾವಾಗಲೂ ಒಂದು ಕ್ವಶನ್ ಮಾಡ್ತಿರೋದು. ಅಂದರೆ ನಿಮ್ಮ ಈ ಏಕತಾನತೆ ನಿಮಗೆ ಬಹಳ ಕಾಡುವಂಥ ವಿಷಯ. ಅಂದರೆ ಏನಿದೆ, ಇಷ್ಟೇನಾ, ಯಾವುದೋ ಒಂದು ಹೊಸತನಕ್ಕೆ ಯಾವಾಗಲೂ ತಾವು
ಹುಡುಕ್ತಾ ಇರ್ತೀರ. ಅಂದರೆ ಆ ಹೊಸತನ ಅಂದರೆ ಆ ಚೌಕಟ್ಟಿಂದ ಹೊರಗಲ್ಲ, ಆ ಇರೋ ಜೀವನದಲ್ಲಿ ಇರೋ ಏಕತಾನತೆಯ ಜೀವನದಲ್ಲೇ ಆ ಒಂದು ಹೊಸ ಅನ್ವೇಷಣೆ, ಹೊಸ ಅನುಭವಕ್ಕೆ ಕಾಯ್ತಾ ಇರ್ತೀರ. ಇದು ಹೇಗೆ ಸರ್? ಇದು ನಿರಂತರವಾಗಿ ಇದನ್ನು ಹೇಗೆ ಕಾಯ್ಕೊಂಡಿದ್ದೀರ ತಾವು? ಹಂಗೊಂದು ಪದ್ಯ ಜ್ಞಾಪಕ ಇದೆ, ಬೇಂದ್ರೆ ಬರೆದಿರೋದು. ನಿದ್ಯೆಗೊಮ್ಮೆ ನಿತ್ಯ ಮರಣ, ಎದ್ದ ಸಲ ನವೀನ ಜನನ, ಸಕಲ ಜೀವ ಜಾತಕೆ ಅಂತ. ಒಂದೇ ಒಂದು ಜನ್ಮದಲ್ಲಿ ಒಂದೇ ಬಾಲ್ಯ ಒಂದೇ ಹರೆಯ, ನಮಗದಷ್ಟೇ ಏತಕ್ಕೆ ಅಂತ. ಅಂದರೆ ನೀವು ನೋಡಿದ್ರೆ ಬೇರೆಲ್ಲ ಆ್ಯಕ್ಟಿವ್ ಆಗಿರುತ್ತೆ. ಈ ಮರಗಳು ಚಿಗುರ್ತಾ ಇರ್ತವೆ, ಪ್ರತಿ ವರ್ಷ ಎಲೆ ಉದುರಿಸ್ಕೊಳ್ತವೆ. ಸೊ ನಮ್ಮ ಇಡೀ 100 ವರ್ಷದಲ್ಲಿ ಆಗೋದು ಅಲ್ಲಿ ಪ್ರತಿ ವರ್ಷ ಆಗ್ತಾ ಇರುತ್ತೆ. ಹೀಗೆ ಪ್ರತಿ ಗ್ರೀಷ್ಮ ವಸಂತ ನಮ್ಮ ಬದುಕಲ್ಲೂ ಮತ್ತೆ ಮತ್ತೆ ಆಗ್ತಾ ಇರಬೇಕು ಅಂತ ನಂಗೆ ಆಸೆ. ಅದು ಆಗ್ತಾ ಇಲ್ಲದೆ ಹೋದರೆ ರೂಟೀನ್ ಆಗಿಬಿಡುತ್ತೆ ಅಂತ. ಸೊ ನೀನು ಒಬ್ಬ ದುಡಿಯುವ ಯಂತ್ರವೋ, ಹಣ ಸಂಪಾದನೆ ಮಾಡುವಂಥ ಮನುಷ್ಯನೋ, ಅಥವಾ ಮಾಡಿದ್ದನ್ನೇ ಮಾಡುವ ಒಬ್ಬ ಗುಲಾಮನೋ ಆಗಿಬಿಟ್ರೆ ದಿಸ್ ನೋ ಲೈಫ್. ನಾನು ಇವತ್ತು ಮಾಡಿದ್ದನ್ನೇ ನಾಳೆ ಮಾಡ್ತಾ ಇದ್ದರೆ ಐ ಡೋಂಟ್ ನೀಡ್ ಎ ಟುಮಾರೋ, ಐ ಹ್ಯಾವ್ ಡನ್ ದಿಸ್ ಅಲ್ವಾ. ಇವತ್ತು ಒಂದು ಕೆಲಸ ಮಾಡಿರ್ತೀನಿ, ನಾಳೆನೂ ಅದನ್ನೇ ಮಾಡಬೇಕು ಅಂತಿದ್ರೆ ಅದನ್ನ ಬೇರೆ ಥರ ಮಾಡಬೇಕು. ನಾವು ವಯನ್ಕೆ ಭಾಳ ಬ್ಯೂಟಿಫುಲ್ಲಾಗಿ ಹೇಳೋರು, ನೀನು ಒಂದು ಆಫೀಸ್ಗೆ ಹೋಗ್ತಿದ್ರೆ ದಿನ ಹೊಸ ದಾರಿಯಲ್ಲಿ ಹೋಗು ಅಂತ, ಸಾಧ್ಯವಾದಷ್ಟು ಹೊಸ ದಾರಿಯನ್ನು ಹುಡುಕು ಅಂತ. ಅಂದರೆ ಇವತ್ತು ಈ ದಾರಿಯಲ್ಲಿ ಹೋಗ್ತೀನಿ, ಈ ದಾರಿ ಚೆನ್ನಾಗಿದೆ ಗೊತ್ತಿದೆ, ನಾಳೆ ಟೇಕ್ ಎ ಡಿಫ್ರೆಂಟ್ ರೋಡ್, ಅಲ್ಲಿ ಯಾರೋ ಒಬ್ಬ ಹೊಸಬ ಸಿಗ್ಬೋದು, ಅಲ್ಲಿ ಹೊಸ ಮರ ಇರ್ಬೋದು, ಹೊಸ ಗಾಳಿ ಬರ್ಬೋದು. ಹೀಗೆ ಅಂದರೆ ಇರೋ ಚೌಕಟ್ಟಿನಲ್ಲೇ ಒಂದು ಹೊಸತನವನ್ನು ಕಂಡುಕೊಳ್ಳಿ ಅಂತ. ಅಂದರೆ ಇದು ಅಂದರೆ ಹೇಳಿ ಮಾಡೋದಲ್ಲ ಸರ್, ಇದು ನಮಗೆ ಅನಿಸುತ್ತೆ ಅಂತ. ಅಂದರೆ ನಿಮ್ಮ ರೀಡಿಂಗ್ ಇರ್ಬೋದು, ನಿಮ್ಮ ಲವ್ ಫಾರ್ ಪೋಯಿಟ್ರಿ ಇರ್ಬೋದು, ಅಥವಾ ಒಂದು ಮನುಷ್ಯನಿಗೂ ಆರ್ಟ್ಗೂ ಇರುವಂಥ ಸಂಬಂಧಗಳಿದ್ದಾವಲ್ಲ. ನಮ್ಮ ಹಳ್ಳಿಯಲ್ಲಿದ್ದಾಗ ಹಳ್ಳಿಯಲ್ಲಿ ಇಡೀ ಹಳ್ಳಿನೇ ಒಂದು ಕಲಾಕೃತಿ. ಹೌದು, ಅಲ್ಲಿ ಮರಗಳು, ಗಿಡಗಳು, ಹುಲ್ಲು ಇದೆಲ್ಲ. ಹಂಗಿದ್ರೆ ಸಹ ನಾವು ಎಲ್ಲಿಂದಲೋ ಸುಣ್ಣದ ಕಲ್ಲು ತಂದು ರಂಗೋಲಿ ಮಾಡ್ತಾಯಿದ್ವಿ. ಆಮೇಲೆ ಮನೆ ಹೊರಗಡೆ ಮಾವಿನ ಮರ ಇದ್ದರೂ ಬಾಗಿಲಿಗೆ ತೋರಣ ಕಟ್ತಾಯಿದ್ವಿ. ಅಂದರೆ ನೇಚರನ್ನು ಇನ್ನೂ ಒಳಗಡೆ ತಗೊಂಬರಕ್ಕೆ ಟ್ರೈ ಮಾಡ್ತಾಯಿದ್ವಿ. ದಟ್ಸ್ ವೆರಿ ಇಂಪಾರ್ಟೆಂಟ್ ಅಂತ ನನಗೆ ಅನಿಸುತ್ತಿತ್ತು. ಮೊದಲು ನೇಚರಲ್ಲಿದ್ದಾಗ ಮನೆಗೆ ತೋರಣ ಕಟ್ತಾಯಿದ್ವಿ. ಈ ಬೆಂಗಳೂರಿಗೆ ಬಂದಾಗ ಗಾಂಧಿ ಬಜಾರಿಗೆ ಹೋಗಿ ಮಾವಿನ ಎಲೆ ತೊಗೊಂಬಂದು ದುಡ್ಡು ಕೊಟ್ಟು ತೋರಣ ಕಟ್ಟೋದು ಒಂಥರ ಹುಚ್ಚುತನ ಅನ್ನಿಸ್ತಾ ಇತ್ತು. ಬಟ್ ಈಗ ಅನ್ನಿಸ್ತಿದೆ ಇಟ್ಸ್ ವೇ. ಅಂದರೆ ನೇಚರಿಗೆ ಹತ್ತಿರ ಆಗಿರೋದಕ್ಕೆ ಏನು ಪ್ರಯತ್ನ ಮಾಡಿದರೂ ತಪ್ಪಲ್ಲ. ಇಲ್ಲದಿದ್ದರೆ ನನ್ನ ಮಗಳು ಮಾವಿನ ಎಲೆ ನೋಡ್ತಾನೆ ಇರಲಿಲ್ಲ. ಅಟ್ಲೀಸ್ಟು ಕೊಟ್ಟೆ ಕಡುಬು ಮಾಡಿದಾಗ ವರ್ಷಕ್ಕೊಂದು ಸಲ ಹಲಸಿನ ಎಲೆ ನೋಡ್ತಾರೆ, ಅಥವಾ ಇನ್ನೊಂದು ಕಡುಬು ಮಾಡ್ತಾರೆ ಕೇದಿಗೆ ಎಲೆಯಲ್ಲಿ, ಆ ಎಲೆಗಳನ್ನು ನೋಡ್ತಾರೆ. ಹೀಗೆ ಮನುಷ್ಯ ನೇಚರಿಗೆ ಹಳ್ಳಿ ಸಿಟಿನಲ್ಲಿ ಈಗ ಭಾಳ ಫೇಮಸ್ ಹೋಟ್ಲ್ ಯಾವುದಂದ್ರೆ ಹಳ್ಳಿ ಡಾಬಾ ಅಂತ, ಹಳ್ಳಿ ಮನೆ ಅಂತ. ಅಂದರೆ ನಮಗೆ ವಿ ವಾಂಟ್ ಟು ಗೋ ಬ್ಯಾಕ್ ಟು ದ ನೇಚರ್. ಅದು ನೀವು ಹೇಳ್ತೀರಾ, ಅಂದರೆ ಡೆಲ್ಲಿಲಿರೋನಿಗೆ ಹಳ್ಳಿ ಬೇಕು ಅಂತ ಅನ್ಸುತ್ತೆ, ಹಳ್ಳಿಲಿರೋನಿಗೆ ಡೆಲ್ಲಿ ಬೇಕು ಅಂತ, ಈ ಒಂದು ತಾಕಲಾಟದಲ್ಲಿ ಜೀವನ ಹೋಗುತ್ತೆ ಅಂತ ನೀವು ತುಂಬ ಕಡೆ ಅನಿಸುತ್ತೆ ನನಗೆ. ಅಂದರೆ ಯಾವುದು ಗೊತ್ತಿರಲ್ಲ. ಈ ಬೆಂಗಳೂರು ನನ್ನ ಉಪ್ಪಿನಂಗಡಿ ಆಗಕ್ಕೆ ಇಷ್ಟಪಡ್ತಾ ಇರುತ್ತೆ, ಉಪ್ಪಿನಂಗಡಿ ಬೆಂಗಳೂರು ಆಗಕ್ಕೆ ಇಷ್ಟಪಡ್ತಾ ಇರುತ್ತೆ. ಅಂದರೆ ಯಾವುದೋ ರೆಸಾರ್ಟಿಗೆ ಹೋಗ್ಬಿಟ್ಟು ಸಗಣಿ ನೆಲದ ಗುಡಿಸ್ಲಂತ ರೂಮಲ್ಲಿ ಇರಬೇಕು ಅಂತ ಇಷ್ಟಪಡ್ತೀವಿ. ಹೌದೌದು, ನಮ್ಮ ಊರಿಗೆ ಹೋದ್ರೆ ಒಂದು ಮನೇಲಿ ಇರಲ್ಲ, ಅದು ಮನೆ ಥರದ ರೆಸಾರ್ಟ್ಲಿ ಇರ್ತೀವಿ. ಆ ಥರ. ಸೊ ಈ ಥರ ಭಾಳ ಮನಸ್ಸು. ಅಂದರೆ ಇದೆಲ್ಲ ಸಂಕೀರ್ಣತೆಗಳು, ಇದನ್ನು ನಾವು ಸಾಹಿತ್ಯದಲ್ಲೇ ಹಿಡಿಬೇಕು, ಕಾವ್ಯದಲ್ಲೇ ಹಿಡಿಬೇಕು. ಅದೇ ನಿಮ್ಮ ಛಾಪು ಅಂತ ಹೇಳೋದು. ಈ ಥರದ ಒಂದು ಸಂಕೀರ್ಣತೆನ ನಾವು ನಮ್ಮ ಅನುಭವಕ್ಕೆ ಬರುತ್ತೆ, ಆದರೆ ಅದನ್ನು ಪದಗಳಲ್ಲಿ ತರುವಂಥ ಒಂದು ಚಾಕಚಕ್ಯತೆ ನಿಮಗಿರೋದು ಅಂತ ನಂಗೆ ಯಾವಾಗಲೂ ಅನ್ಸೋದು. ಜೋಗಿಯವರಿಗೆ ಒಂದು ವೈರಾಗ್ಯ ಇದೆ, ಆದರೆ ವೈರಾಗ್ಯದ ಡೆಫಿನಿಷನು ನಾವು ಅಂದ್ಕೊಂಡಂಥ ಈ ಶಾಸ್ತ್ರಪೂರಿತವಾದ ವೈರಾಗ್ಯ ಅಲ್ಲ. ನೀವು ಮೋಹ ಮುದ್ಗರದಂತಂದರೆ ಶಂಕರಾಚಾರ್ಯರ ಭಜಗೋವಿಂದಮ್ಮನ್ನು ಕೆಲವು ಸರಿ ನೀವು ಕ್ವಶನ್ ಮಾಡ್ತೀರಾ. ಅಂದರೆ ಅವರಲ್ಲಿ ಏನು ಒಂದು ವೈರಾಗ್ಯದ ಈ ವೈರಾಗ್ಯ ಆ್ಯಕ್ಚುಲಿ ಜೀವನ ಪ್ರೀತಿನ ಅಂತ ಕೆಲವು ಸರಿ ನಂಗೆ ಅನಿಸುತ್ತೆ. ಅಂದರೆ ಈ ವೈರಾಗ್ಯನೇ ನಿಮ್ಮ ಇಷ್ಟೊಂದು ಜೀವನ ಪ್ರೀತಿಗೆ ಕಾರಣವಾಗತ್ತಾ? ಇಲ್ಲ, ನಮಗೆ ಒಂದು ಭಾಳ ಹಿಂದೆ ಶ್ರೇಣಿ ಗೋಪಾಲಕೃಷ್ಣ ಭಟ್ ಅಂತಿದ್ದರು, ಯಕ್ಷಗಾನದವರು. ಅವರು ಒಂದು ರಾಮಾಯಣದ ಬಗ್ಗೆ ಮಾತಾಡ್ತಾ, ರಾಮಾಯಣದಲ್ಲಿ ದಶರಥ ಮಕ್ಕಳಾಗಿಲ್ಲ ಅಂಥೇಳಿ ಪುತ್ರ ಕಾಮೇಷ್ಟಿ ಯಾಗ ಅಂತ ಮಾಡ್ತಾನೆ. ಪುತ್ರ ಕಾಮೇಷ್ಟಿ ಯಾಗ ಅಂದರೆ, ಪುತ್ರ ಕಾಮೇಷ್ಟಿ ಅಂದರೆ ಮಕ್ಕಳು ಬೇಕು ಎಂಬ ಆಸೆಯನ್ನು ಸುಡುವುದು ಅಂತ.
ಇಷ್ಟಿ ಅಂದರೆ ಅಂದರೆ ಮಕ್ಕಳು ಬೇಕು ಅಂತ ಹೇಳುವ ಆಸೆಯಿಂದ ಮಾಡುವುದಲ್ಲ ಅದು. ನನಗೆ ಮಕ್ಕಳು ಬೇಕು ಅಂತ ಹೇಳುವ ಆಸೆ ಇವತ್ತಿನಿಂದ ನಾಶವಾಯಿತು ಅಂದರೆ ಮಕ್ಕಳಾಯಿತು ಅಂತ. ಮಕ್ಕಳಾಯಿತು ಹಾಗಾದ ಅಂದರೆ ಅಲ್ಲೊಂದು ಪಾಸಿಟಿವ್ ಹಾಗೆ ಆಗತ್ತೆ ಅಂತ ಆ ಆಸೆಯನ್ನೇ ಸುಟ್ಟು ಹಾಕೋದು. ಸೂಪರ್. ವೈರಾಗ್ಯ ಅಂದರೆ ಅದೇ ಸರ್. ವೈರಾಗ್ಯ ಅಂದರೆ ಬಿಡುವುದಲ್ಲ, ಎಲ್ಲವನ್ನು ಬಿಟ್ಟೆ ಇಲ್ಲಿಗೆ ಅಂದರೆ ಹೊಸದಾದ ವೈರಾಗ್ಯ ಅಲ್ಲ, ಅಭಾವ ವೈರಾಗ್ಯ ಎಲ್ಲ ಇದೆ ನನ್ನ ಹತ್ರ. ನಾಳೆಯಿಂದ ಇದನ್ನು ಬೇರೆ ಥರ ನೋಡ್ತೀನಿ, ನಾಳೆಯಿಂದ ಇದನ್ನು ಬೇರೆ ಥರ ಬದುಕ್ತೀನಿ. ಈ ಬದುಕು ಇಲ್ಲಿ ಮುಗೀತಿ ಹೊತ್ತಿಗೆ, ನಾಳೆಯಿಂದ ಹೊಸ ಬದುಕು ಅಂದರೆ ಈ ಕ್ಷಣವನ್ನು ಬಿಟ್ಟು ಹೊಸ ಕ್ಷಣವನ್ನು ತಗೊಳ್ಳೋದು. ಸೊ ವೈರಾಗ್ಯ ಅಂದರೆ ಈ ಕ್ಷಣವನ್ನು ಬಿಡೋದಷ್ಟೇ. ಈ ಕ್ಷಣಕ್ಕೆ ಅಂದರೆ ಈ ಕ್ಷಣ ನಾವು ಸಂತೋಷವಾಗಿದ್ದೀವಿ, ಇದಕ್ಕೆ ಅಂಟಿಕೊಂಡು ಮುಂದಿನ ಕ್ಷಣವನ್ನು ಕೂಡ ಅನುಭವಿಸಬಾರ್ದು. ಈ ಕ್ಷಣ, ಈ ಮೂಮೆಂಟನ್ನು ಇಲ್ಲಿಗೆ ಬಿಟ್ಬಿಡ್ಬೇಕು. ನೆಕ್ಸ್ಟ್ ಮೂಮೆಂಟ್ ಈಸ್ ನ್ಯೂ, ನಮ್ಗೆ ಗೊತ್ತಿಲ್ಲ ಅದು ಏನಾಗುತ್ತೆ ಅಂತ. ಸೊ ದಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಇವತ್ತು ಒಂದು ನಿಜವಾದ ಒಂದು ಸಂಕ್ರಮಣದ ಕಾಲಘಟ್ಟದಲ್ಲಿದ್ದೀವಿ. ತಾನೇ ಮಾತಾಡ್ತಾ ಇದ್ವಿ, ಕೃತಕ ಬುದ್ಧಿ ಮತ್ತು ಭಾವನಾತ್ಮಕ ಪ್ರಪಂಚದ ನಡುವೆ ಮನುಷ್ಯನ ಜೀವನ ಒಂದು ತಾಕಲಾಟದಲ್ಲಿದೆ ಅಂತ. ಏನು ಸರ್ ಅಂದರೆ ಇನ್ನೂ ಸ್ಪಿರಿಚುವಲಿ ಸ್ಟ್ರಾಂಗ್ ಆಗಬೇಕು ಅಂತಂದರೆ ಇವತ್ತಿನ ಈ ತಂತ್ರಜ್ಞಾನ ಎಲ್ಲೋ ಒಂದು ದೊಡ್ಡ ಶಾಪವಾಗಿಯೂ ನಮಗೆ ಕಾಡ್ತಾ ಇದೆ. ಸೊ ಮುಂದಿನ ದಿನಗಳಲ್ಲಿ ಅಂದರೆ ಮನುಷ್ಯನ ಜೀವನದ ಅಲ್ಟಿಮೇಟ್ ಗೋಲ್ ಅಂದರೆ ವಾಂಟ್ ಟು ಬಿ ಹ್ಯಾಪಿ, ಸಂತೋಷವೇ ಅವನ ಪರಮೋಚ್ಚ ಗುರಿ ಬದುಕೋದ್ರೊಳಗೆ. ಅಂದರೆ ತಾನು ಸಂತೋಷ ಪಟ್ಕೊಂಡು ಆ ಸಂತೋಷದ ಪ್ಯಾರಾಮೀಟರ್ಗಳು ಬೇರೆ ಬೇರೆ ಅವರವರ ನಿಲುವಿಗೆ ತಕ್ಕಂತೆ. ಆದರೆ ಸಂತೋಷ ಪಡೋದಕ್ಕೆ ಎಷ್ಟು ಇವತ್ತಿನ ಕಾಲಘಟ್ಟ ನಮಗೆ ಅಲೋ ಮಾಡತ್ತೆ ಅಂದರೆ ನಿಮ್ಮ ಈ ಕ್ವೆಸ್ಟ್ ಇದೇನಿದೆಯಲ್ಲ, ಇದು ನನಗೆ ಭಾಳ ಸರಿ ಅನಿಸುತ್ತೆ. ಇದು ನಾವು ಎಲ್ಲಿಗೆ ಹೋಗಿ ಮುಟ್ತೀವಿ ಮುಂದಿನ? ಎಲ್ಲೋಗಿಲ್ಲ. ನಂಗೆ ಅನ್ಸೋದು ಏನಂದರೆ, ನೀವು ಕೇಳಿದಾಗ ಅನ್ನಿಸ್ತು, ಮನುಷ್ಯನಿಗೆ ಬೋರ್ ಆಗಬೇಕು. ಬೋರು ಅಂದರೆ ಓಶೋ ಹೇಳ್ತಾರೆ ಅದನ್ನು, ಬೋರ್ಡಮ್ ಈಸ್ ಗುಡ್. ನೀವು ನಿಮ್ಮನ್ನು ನೀರಸವಾಗಿ ಈ ಜೀವನದಲ್ಲಿ ಏನೂ ಇಲ್ಲ, ಇದು ರಸಹೀನ ಅಂತ ಅನ್ಸೋಕ್ಕೆ ಶುರು ಹೋಗಬೇಕು. ಅಂದರೆ ನಾನು ಏನನ್ನು ನೋಡ್ತಾ ಇದ್ದೀನೋ, ಏನನ್ನು ಅನುಭವಿಸ್ತಾ ಇದ್ದೀನೋ, ಏನನ್ನು ಹುಡುಕ್ತಿದ್ದೀನೋ, ಅದು ಯಾವುದೂ ಎಲ್ಲ ಮೀನಿಂಗ್ಲೆಸ್ಸು. ಇಟ್ ವಿಲ್ ಲೀಡ್ ಟು ಎ ಬಿಗರ್ ಬೋರ್ಡಮ್ ಅಂತ ಅನ್ಸೋಕ್ಕೆ ಶುರುವಾದಾಗ ಅದರಿಂದ ಆಚೆ ಬರೋಕ್ಕೆ ಟ್ರೈ ಮಾಡ್ತೀವಲ್ಲ, ಆ ಬೋರ್ ಆಗದಿದ್ರೆ ಆಗಲ್ಲ ಅದು. ಸೊ ನೀವು ಯಾವುದೇ ನಿಮ್ಮ ಅಭ್ಯಾಸಗಳಿಂದ ಹೊರಗೆ ಬರೋದು ಹೆಂಗಂದರೆ, ವ್ಯಸನಗಳಿಂದ ಹೊರಗೆ ಬರೋದು ಹೆಂಗಂದರೆ, ಆ ವ್ಯಸನ ಬೋರ್ ಆಗಕ್ಕೆ ಶುರುವಾಗುತ್ತೆ. ನೀವು ಗಾಳಿಪಟ ಆಡಿಸ್ತಾ ಇರ್ತೀವಿ ಚಿಕ್ಕದಾಗ, ತುಂಬ ಆಡಿಸಿದಾಗ ಅದು ಬೋರ್ ಆಗುತ್ತೆ. ಇಸ್ಪಿಟ್ಟು ಆಡ್ತಾ ಇರ್ತೀರ ಒಂದಿನ, ಅಯ್ಯೋ ಇದು ಎಷ್ಟು ದಿನ ಆಡೋದನ್ನು ಬೋರ್ ಆಗುತ್ತೆ. ಕುಡಿತಾ ಇರ್ತೀರಿ, ಅಯ್ಯೋ ಅದರ ಎಲ್ಲ ಆನಂದವನ್ನು ಹೀರ್ಕೊಂಡ್ಬಿಟ್ಟಿದ್ದೀನಿ, ಇನ್ನು ಅದರಲ್ಲಿ ಆನಂದ ಇಲ್ಲ ಅನಿಸುತ್ತೆ, ಹೊರಗೆ ಬಿಡ್ತೀರಿ. ಹೀಗೆ ಈ ತಂತ್ರಜ್ಞಾನ ಕೂಡ ಬೋರ್ ಆಗುತ್ತೆ, ಭಾಳ ಬೇಗ ಬೋರ್ ಆಗುತ್ತೆ. ಅಂದರೆ ಈ ಮಾನವನ ಇತಿಹಾಸ ನೋಡ್ಕೊಬಂದರೆ ಈ 4-5 ವರ್ಷಗಳಲ್ಲಿ ನಮಗೆ ಎಷ್ಟು ಬೋರ್ ಆಗಿದೆಯೋ ಅದಕ್ಕಿಂತ ಬೇಗ ಇದರಲ್ಲಿ ಬೋರ್ ಆಗುತ್ತೆ ಅಂತ. ಇವತ್ತು ನಿಮಗೆ ನಿಮ್ಮ ಕೇಂದ್ರೀಕೃತ ಗಮನ 8 ಸೆಕೆಂಡಿಗೆ ಬಂದಿದೆಯಲ್ಲ, ಅದು 1 ಸೆಕೆಂಡಿಗೆ ಬರುತ್ತಿಲ್ಲ. ಬಂದು ಇದೆಲ್ಲ ಯಾವುದೂ ನಮಗೆ ಬೇಕಾದಲ್ಲ ಅಂತ ಶುರು ಆಗುತ್ತಲ್ಲ. ಸೊ ತಂತ್ರಜ್ಞಾನಕ್ಕೆ ಹೀಗೆ ತಾನಾಗಿಯೇ ನಾಶ ಆಗುವಂಥ ಒಂದು ಗುಣ ಇದೆ. ಅದು ನಾಶ ಆಗುತ್ತದು. ಸೊ ನಾಶ ಆದಾಗ ಮತ್ತೆ ಯು ವಿಲ್ ಫೈಂಡ್ ನ್ಯೂ ಥಿಂಗ್ಸ್. ಅದು ಏನಂತ ಗೊತ್ತಿಲ್ಲ. ಮತ್ತೆ ಎಲ್ಲರೂ ಹೇಳ್ತಾರೆ ಮತ್ತೆ ವಾಪಸ್ ಬರ್ತೀವೋ ಇಲ್ವೋ, ಹೊಸದನ್ನು ಕಂಡುಕೊಳ್ಳುತ್ತೆ. ದಟ್ಸ್ ಮೈ ಹೋಪ್. ಸರ್, ಒಂದು ಜೋಗಿಯವರ ಜೀವನದ ಥಾಲಿಯಲ್ಲಿ ತುಂಬ ಸರ್ಕಗಳಿದೆ. ಅಂದರೆ ನೀವು ಎಲ್ಲ ಲೇಖನಗಳು ಓದಿದಾಗ ನಿಮಗೆ ಒಂದು ಕಡೆ ರಾಜಕೀಯವಾಗಿ ರಾಮನೋರ್ ಲೋಹಿಯಾ ಮಾತಾಡ್ತೀರಾ, ಖುಷ್ವಂತ್ ಸಿಂಗ್ ಇರ್ತಾರೆ, ಲಂಕೇಶ್ ಅವ್ರ ವಿಷಯ ಇರುತ್ತೆ, ಪ್ರಕಾಶ್ ರೈ, ಓಶೋ, ಜಿದ್ದು, ಯುಜಿ, ಪ್ರಕೃತಿ, ಪ್ರವಾಸ, ಗೆಳೆಯರು, ಅಂದರೆ ಬಹಳ ಸುಂದರವಾದ ವೆರಿ ಫುಲ್ಫಿಲ್ಲಿಂಗ್ ಥಾಲಿ. ಅಂದರೆ ಮೇನ್ ಕೋರ್ಸ್ ಏನು ಸರ್? ಜೋಗಿಯವರ ಮೇನ್ ಕೋರ್ಸ್ ಊಟ ಥಾಲಿಯಲ್ಲಿ ಮೇನ್ ಕೋರ್ಸ್ ಊಟ ಏನು ಸರ್? ಮೇನ್ ಕೋರ್ಸ್ ಲೈಫ್. ಈ ಲೈಫಿಗೆ ನಾನು ಹೇಳಿದ್ನಲ್ಲ, ನಂಗೆ ಭಾಳ ಬೇಗ ಬೋರ್ ಆಗುತ್ತೆ ಏನೇ ತಗೊಂಡ್ರು. ಸೊ ಅದರಿಂದ ಹುಡುಕ್ತಾ ಹೋಗ್ತೀನಿ. ಅಂದರೆ ಒಂದೇ ಜಾಗದಲ್ಲಿ ಎರಡು ಇದೆ ನನಗೆ. ಒಂದು ಜಾಗದಲ್ಲಿ ನಾನು ಭಾಳ ವರ್ಷ ಇರಬಲ್ಲೆ, ಬಟ್ ಬೇರೆ ಬೇರೆ ಜಾಗಗಳಿಗೆ ಹೋಗಬಲ್ಲೆ. ಅಂದರೆ ಇಟ್ಸ್ ಲೈಕ್ ಒಂಥರ ಹುಡುಕಾಟ. ಮತ್ತು ಚಡಪಡಿಕೆ ಇಲ್ಲದ ದಾವಂತವಿಲ್ಲದ ಹುಡುಕಾಟ. ಅಂದರೆ ಒಂದು ಭಾಳ ಮುಖ್ಯ ನನ್ನ ಲೈಫಲ್ಲಿ. ಸ್ನೇಹಿತರು, ಫ್ರೆಂಡ್ಸ್ ಎಲ್ಲಿ ತೊಗೊಂಡು ಹೋಗ್ತಾರೆ, ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಹೋಗ್ತೀನಿ. ಆ ಫ್ರೆಂಡ್ಗಳು
ನನ್ನ ಜೊತೆ ಇರೋ ಫ್ರೆಂಡ್ಸ್ ಆಗಿರ್ಬೋದು, ಅಥವಾ ರಜನೀಶ್ ಆಗಿರ್ಬೋದು, ಓಶ್ ಆಗಿರ್ಬೋದು, ಕಬೀರ್ ಆಗಿರ್ಬೋದು, ಅಲ್ಲಮ ಆಗಿರ್ಬೋದು. ಸೊ ಇವರೆಲ್ಲ ಈ ಪೂರ್ವಸೂರಿಗಳು ಗೆಳೆಯರೇ. ಗೆಳೆಯರು. ಸೊ ಹಾಗಾಗಿ ದೇ ಗೈಡ್ ಮೀ. ಪೂರ್ವಸೂರಿಗಳನ್ನ ಗೆಳೆಯರು ಅಂತ ಭಾವಿಸೋ ಒಂದು ಕಲ್ಪನೆಯೇ ಬಹಳ ರೋಚಕವಾಗಿದೆ ಸೊ ದೇ ಗೈಡ್ ಮೀ. ಮೋಸ್ಟ್ ಆಫ್ ಮೈ ಫ್ರೆಂಡ್ಸ್ ಆರ್ ಎಲ್ಡರ್ ಟು ಮೀ. ಸರ್, ಇವತ್ತಿನ ದಿವಸ ನೀವು ಶಿವಮೊಗ್ಗದ ಪ್ರತಿಷ್ಠಿತ ಕರ್ನಾಟಕ ಸಂಘ, 93 ವರ್ಷಗಳ ಭವ್ಯ ಇತಿಹಾಸ ಇರುವಂಥ ಕರ್ನಾಟಕ ಸಂಘದಲ್ಲಿ ತಾವು 2007ರಲ್ಲಿ ತಮ್ಮ ಅಂಕಣ ಬರಹಕ್ಕೆ ಹಾಮಾನಾಯ್ಕ ಹೆಸರಿನ ಪ್ರಶಸ್ತಿ ಬಂದಿತ್ತು. ಕರ್ನಾಟಕ ಸಂಘ ಶಿವಮೊಗ್ಗ ಈ ಕುರಿತಾಗಿ ತಮ್ಮ ಅನಿಸಿಕೆ ಸರ್? ನನಗೆ ಈ ಥರದ ಸಂಘಗಳಿಗೆ ಬಂದಾಗ ನಾನು ಒಂದಕ್ಕೆ ಏನು ಸಂತೋಷ ಪಡ್ತೀನಿ ಅಂದರೆ, ಇಲ್ಲಿ ಬಹಳ ಮಾಗಿದ, ಬಹಳ ಪ್ರಖರವಾಗಿ ಯೋಚಿಸುವ ಮನಸ್ಸುಗಳು ಬಂದಿದ್ದಾವೆ. ಇಲ್ಲಿ ಎರಡು ಸೈಡಲ್ಲಿರುವ ಫೋಟೋಗಳನ್ನು ನೋಡಿದ್ರೆ ಅಂದರೆ ದ ಬೆಸ್ಟ್ ಮೈಂಡ್ಸ್ ಆಫ್ ದ ಸಿವಿಲೈಸೇಷನ್ ಆರ್ ಹಿಯರ್, ವೆರಿ ಹಿಯರ್. ಹೀಗಾಗಿ ಇಲ್ಲಿ ಬಂದಾಗ ಒಂದು ತಾನಾಗಿ ನಮಗೊಂದು ಹೊಸತನ ಸಿಗುತ್ತೆ. ಅಂದರೆ ಮನಸ್ಸು ಒಂದು ರಿಜ್ಯುವಿನೇಟ್ ಆಗುತ್ತೆ. ಎರಡನೇದು, ನನ್ನದೊಂದು ಅಭ್ಯಾಸ ಇದೆ ಸರ್, ನಾನು ಪ್ರಶಸ್ತಿಗಳಿಗೆ ಪುಸ್ತಕ ಕಳಿಸಲ್ಲ. ಆ ವರ್ಷ ಆ ಪುಸ್ತಕವನ್ನು ಹೊಸದೇಂದ್ರ ಕಳಿಸಿದ್ರು, ಈ ಪಬ್ಲಿಷ್ಡ್ ಇಟ್. ಆ್ಯಂಡ್ ಅಚಾನಕವಾಗಿ ಬಂತು ನನಗೆ ಗೊತ್ತೇ ಇರಲಿಲ್ಲ. ಚಂದದಿಂದ ಬಂದಿದ್ದು. ಸೊ ಅವ್ರು ಕಳಿಸಿದ್ದು, ನಾನು ಬರೆದ ಮೇಲೆ ಅದು ಮರೆತು ಬಿಡ್ತೀನಿ. ಸೊ ಹೀಗಾಗಿ ನನಗೆ ಬಂದ ಏಕೈಕ ಗೌರವ ಅದು ಪುಸ್ತಕಕ್ಕೆ ಅಂತ. ನಾನು ಆಮೇಲೆ ಎಲ್ಲೂ ಕಳಿಸೋದಿಲ್ಲ ನಾನು. ಬಟ್ ಅಲ್ಲಿ ಬಂತು. ಸೊ ಅದಕ್ಕೋಸ್ಕರ ಭಾಳ ಪ್ರೀತಿ ಇದೆ. ಅದು ಹಾಮಾನಾಯಕರ ಬಗ್ಗೆ ಬಂತು. ಆಗ ನಾನು ಹೇಳಿದೆ, ನನಗೆ ಹಾಮಾನಾಯಕರು ಅವ್ರ ಬಗ್ಗೆ ಲವ್ ಆ್ಯಂಡ್ ಹೇಟ್ ಎರಡೂ ಇತ್ತು. ಹೇಟ್ ಅಂದರೆ ಆ ಥರ ಅಲ್ಲ, ಅದು ಲೇಖಕರ ಬಗ್ಗೆ ಒಂದು ಅಭಿಪ್ರಾಯ ಇರ್ತಲ್ಲ. ಆಗ ನಾವು ಲಂಕೇಶ್ ಇವ್ರನ್ನೆಲ್ಲ ಓದಿದ್ರು. ಸೊ ಹಾಮಾನಾಯಕರ ಬಗ್ಗೆ ಅವರ ಇಡೀ ವ್ಯಕ್ತಿತ್ವ, ಅವ್ರು ಹೆಂಗೆ ಕನ್ನಡವನ್ನು ಕಟ್ಟಿದ್ರು, ಹೆಂಗೆ ಒಂದು ಮಾದರಿ ಆದರು ಅಂತೇಳಿ ಭಾಳ ಪ್ರೀತಿ ಇತ್ತು. ಬಟ್ ಅಂಕಣಗಾರರಾಗಿ ನನಗೆ ಅವ್ರ ಬಗ್ಗೆ ಅಂಥ ಪ್ರೀತಿ ಇರಲಿಲ್ಲ. ಆಗ ಅವ್ರದ್ದು ಅಂಕಣದಲ್ಲಿ ಒಂದು ವಿಶೇಷ ಇತ್ತು. ಅವರು ಸೂವಿಂದ ಆರಂಭ ಆಗುವ ಅಂಕಣಗಳು ಬರೀತಿದ್ರು ಅಂತ. ಅವರ ಈ ಕಬ್ಬಿನ ಹೂವಿಗೆ ಏನಂತಾರೆ ಹೇಳಿ? ಸುರುಳಿ ಹೂವು. ಅಲ್ಲ, ಅದಕ್ಕೊಂದು ಹೆಸರಿದೆ. ಸುರ್ಗಿ. ಅಲ್ಲ, ಕಬ್ಬಿನ ಹೂವಿಗೆ ಒಂದು ಪರ್ಟಿಕ್ಯುಲರ್ ಹೆಸರಿದೆ. ಸೊ ಎಲ್ಲ ಅವರ ಅಂಕಣಗಳು ಅಲ್ಲಿಂದ ಸ್ಟಾರ್ಟ್ ಆಗ್ತಿದ್ವಿ ಅಂತ. ಒಂದೇ ಅಕ್ಷರ, ಸಾದಿಂದ ಮತ್ತು ಸೂದಿಂದ ಶುರುವಾಗುವ ಅಂಕಣಗಳು ಬರಿತಿದ್ರು. ಸೊ ಅದರಲ್ಲಿ ಹಲವು ಅಂಕಣಗಳು, ಅವರು ಪಾಟೀಲ ಪುಟ್ಟಪ್ಪರೆಲ್ಲ ಸ್ವಲ್ಪ ವ್ಯಕ್ತಿ ಪ್ರಧಾನವಾದ ಅಂಕಣಗಳು ಬರಿತಾಯಿದ್ರು. ನಮಗಾಗ ಭಾವಪ್ರಧಾನವಾದ ಅಂಕಣಗಳು ಭಾಳ ಇಷ್ಟ ಆಗ್ತಿದ್ವು. ಅಂದರೆ ಒಂಥರ ವಿಚಾರಪೂರಿತವಾದ ಲಂಕೇಶರು, ಬಿ ವಿ ವೈಕುಂಠರಾಜ್ ಬರಿತಿದ್ದದು. ಸೊ ಈ ಎರಡು ಮಾದರಿಗಳಿದ್ದು ನಮ್ಮ ಮುಂದೆ ಆ ಕಾಲಕ್ಕೆ ನಮ್ಮನ್ನು ಪ್ರಖರವಾಗಿ ಕಾಡಿದ್ದು ಲಂಕೇಶರ ಮಾದರಿ, ಡಿ ಆರ್ ನಾಗರಾಜು, ಕಿರಂ ನಾಗರಾಜ್ ಇವ್ರದ್ದು ಮಾದರಿ ಇತ್ತಲ್ಲ. ಸೊ ಹೀಗಾಗಿ ಅವ್ರ ಬಗ್ಗೆ, ಅವರ ಇಡೀ ವ್ಯಕ್ತಿತ್ವದ ಬಗ್ಗೆ ಭಾಳ ವಿಶ್ವಾಸ, ಪ್ರೀತಿ, ಗೌರವ ಇತ್ತು. ಅಂಕಣದ ಬಗ್ಗೆ ಇರಲಿಲ್ಲ. ಬಟ್ ಅವ್ರ ಬಗ್ಗೆ ಬಂದ ಮೇಲೆ ಅವ್ರ ಅಂಕಣಗಳನ್ನು ಮತ್ತೆ ಓದಿದೆ ನಾನು. ಅಂಕಣಗಳು ಓದಿದಾಗ ಅವರಲ್ಲಿ ಆಳವಾದ ಮನುಷ್ಯ ಪ್ರೀತಿ ಇದೆ. ನನಗೆ ಭಾಳ ಇಷ್ಟವಾಗಿದ್ದು ಅಂದರೆ ನವ್ಯದ ನಂತರದವರಲ್ಲಿ ಇದ್ದ ಒಂದು ಅಸಹನೆ ಅವರಲ್ಲಿ ಇರಲಿಲ್ಲ ಅಂತ. ಆ ಕಾರಣಕ್ಕೆ ಅವರ ಯೂಸ್ ಗ್ರೇಟ್. ಸರ್, ಕೊನೆಯದಾಗಿ ಸರ್, ತಮಗೆ ಅಂದರೆ ಸುಮಾರು ಒಂದು 60ರ ಪ್ರಾಯದಲ್ಲೇ ತಾವು 100 ಕೃತಿಗಳನ್ನು ಬರೆದ್ಬಿಟ್ರೆ ಸರ್. 100 ಕೃತಿಗಳು, ಆಮೇಲೆ ಹೆಚ್ಚಿನ ಕೃತಿಗಳು ಅತ್ಯಂತ ಜನಪ್ರಿಯ, ಇವತ್ತಿನ ಯುವ ಮನಸ್ಸುಗಳನ್ನು ತಾವು ಸೆರೆ ಹಿಡಿದ್ರ. ಈ ಒಂದು ಸಾಹಿತ್ಯ ಕೃಷಿಯ ನಿರಂತರತೆ ಬಹಳ ಅಚ್ಚರಿ ಮೂಡಿಸುವಂಥದ್ದು ಸರ್. 1-2 ಪುಸ್ತಕ ಬರೆದು ತುಂಬ ಜನ ಏನು ಬರೆಯೋದು ಅಂತ ಗೊತ್ತಾಗದೆ ಕೂತಿರೋ ಸಂದರ್ಭದಲ್ಲಿ ಅವಿರತವಾಗಿ ಬರಿತಾ ಹೋದ್ರ ಸರ್. ಈ ಒಂದು ಸ್ಫುರಣೆ, ಈ ಒಂದು ಟ್ಯಾಲೆಂಟ್ ಹೇಗೆ ಸರ್? ಅದು ಟ್ಯಾಲೆಂಟು ಹ್ಯಾಬಿಟ್ ಆಗುತ್ತಿಲ್ಲ. ಅಂದರೆ ಚಟವೂ ಇರ್ಬೋದು. ನನಗೇನಾಗಿತ್ತಂದರೆ ಐ ಹ್ಯಾವ್ ಲಾಟ್ ಆಫ್ ಟೈಮ್. ಅಂದರೆ ನಾನು ಮನೆಗೆ 11 ಗಂಟೆಗೆ ಹೋದರೆ ನನಗೆ ರಾತ್ರಿ ಕೂತ್ಕೊಂಡು ಬರಿತೀನಿ. ನಾನು ಒಂದು 4 to 5 hours ಬರಿತೀನಿ. ಆಮೇಲೆ ಈ ರಿಯಾಜ್ ಮಾಡ್ದಂಗೆ ದಿನ ಬರಿತೀನಿ. ನಾನು ಪಬ್ಲಿಷ್ ಮಾಡಿದ್ದಕ್ಕಿಂತ ಪಬ್ಲಿಷ್ ಮಾಡದೇ ಬರೆದಿಟ್ಟಿದ್ದೇ ಸುಮಾರಿದೆ. ಒಂದು ಅಭ್ಯಾಸವಾಗಿ ಒಂದು ದಿನಕ್ಕೆ ಒಂದು ಪುಸ್ತಕನೋ ಅರ್ಧ ಪುಸ್ತಕನೋ ಓದೋದು ಮತ್ತು ಒಂದು 600-700 ಪದ ಬರೆಯೋದು ಮಾಡ್ಕೊಂಡು ಬಿಟ್ಟಿದ್ದೀನಿ. ಅಂದರೆ ಅದು ಏನೂ ಇಲ್ಲ, ಯಾರಿಗ ಪತ್ರ ಬರಿತೀನಿ, ಯಾರ್ದೋ ಪುಸ್ತಕದ ಬಗ್ಗೆ ಬರಿತೀನಿ, ಅಥವಾ ಏನೋ ಟಿಪ್ಪಣಿ ಬರಿತೀನಿ. ನಮ್ಮ ಕತೆ ಕೂಟ ಅಂತಿದೆ, ಅಲ್ಲಿ ಏನೋ ಬರಿತೀನಿ.
ಹೀಗೆ ಏನೋ ಬರಿತಾ ಇರ್ತೀನಿ. ಅಂದರೆ ಬರಿತಾ ಇರೋದಕ್ಕಿಂದ ಅನುಕೂಲ ಏನಂದರೆ ಇಟ್ ವಿಲ್ ಗಿವ್ ಆನ್ ಇಮಿಡಿಯಸಿ. ನಾನು ಏನೋ ಎಷ್ಟೋ ಮಂದಿ ಬರಿಬೇಕು ಅಂತ ಹೇಳಿದಾಗ ಭಾಳ ದಿನ ಆಯಿತು ಬರೋದು, ಇನ್ನೂ ಶುರು ಮಾಡಬೇಕೀಗ, ನಂಗೆ ಹಂಗಿಲ್ಲ, ಈಗ ಶುರು ಮಾಡಿಬಿಡ್ತೀನಿ. ಆ ಥರ ಇದು ದಿನ ಸೈಕಲ್ ಓಡಿಸ್ದಂಗೆ. ಅಂದರೆ ಒಂದು ಅಭ್ಯಾಸ ಆಗಿರುತ್ತೆ. ಸೊ ಅಭ್ಯಾಸ ಇದ್ದರೆ ಭಾಳ ಒಳ್ಳೆಯದು. ಕೊನೆಯದಾಗಿ ಸರ್, ಬಹಳ ಒಂದು ಮನಸ್ಸನ್ನು ಹಿಡಿದಿಡುವಂಥ ಪುಸ್ತಕ ಇದು. ನನಗೆ ವೈಯಕ್ತಿಕವಾಗಿ ಬಹಳ ಇಷ್ಟವಾದಂಥ ಪುಸ್ತಕ. ಸೊ ಜೋಗಿಯವರು ಈ ಗಾಢ ನಂಬಿಕೆ ಮತ್ತು ಏನಂತೀರಂತೀವಿ ತಾವು ದಿವ್ಯ ನಿರ್ಲಕ್ಷ್ಯ, ಇದ್ರ ಮಧ್ಯದಲ್ಲಿ ಜೋಗಿಯವರು ಎಲ್ಲಿದ್ದಾರೆ ಸರ್? ಅಂದರೆ ಆ ಧರ್ಮ, ದೇವರು, ಆ ಶ್ರದ್ಧೆ, ಅದರದ್ದು ಒಂದು ಕಡೆ ಗಾಢ ನಂಬಿಕೆ, ಒಂದು ಕಡೆ ದಿವ್ಯ ನಿರ್ಲಕ್ಷ್ಯ ಅಂತ ಹೇಳೋ ಎರಡು ಇದು ಕೊಡ್ತೀರಾ ತಾವು ಎಲ್ಲಿರ್ತೀರ? ನನಗೆ ಗಾಢ ನಂಬಿಕೆ ಇದೆ, ಮತ್ತು ಆ ಗಾಢ ನಂಬಿಕೆಯನ್ನು ಆರ್ಥಿಕವಾಗಿ, ಮೂಢನಂಬಿಕೆಯಾಗಿ ಮತ್ತು ಶೋಷಣೆಗೆ ಬಳಸ್ಕೊಳ್ಳೋದ್ರ ಬಗ್ಗೆ ದಿವ್ಯ ನಿರ್ಲಕ್ಷ್ಯ ಇದೆ. ನನಗೆ ಆಚರಣೆಗಳಲ್ಲಿ ಅಷ್ಟು ನಂಬಿಕೆ ಇಲ್ಲ, ಶ್ರದ್ಧೆಯಲ್ಲಿ ನಂಬಿಕೆ ಇದೆ. ಆ ಶ್ರದ್ಧೆ ಇದ್ದರೆ ಸಾಕು, ಅದನ್ನು ನಾವು ಆಚರಿಸಬೇಕಾಗಿಲ್ಲ ಅಂತ. ಅಂದರೆ ಭಾನುವಾರ ಬೆಳಿಗ್ಗೆ ಎದ್ದ ತಕ್ಷಣ 300 ಕಿಲೋಮೀಟ್ರ್ ಪ್ರಯಾಣ ಮಾಡಿ ಕ್ಯೂನಲ್ಲಿ ನಿಂತು ಟಕ್ಕಂತ ದೇವರನ್ನು ನೋಡಿ ಬರೋದಕ್ಕೂ ಅಷ್ಟು ಹೊತ್ತು ಸುಮ್ಮನೆ ಕೂತಿರೋದಕ್ಕೂ ವ್ಯತ್ಯಾಸವೇ ಇಲ್ಲ. ಅಂದರೆ ಸುಮ್ಮನೆ ಕೂತಿದ್ದವನಿಗೆ ದೇವರು ಸಿಕ್ಬಿಡ್ತಾನೆ. ಸೊ ಹೀಗಾಗಿ ನೀನು ಬಯಸುವ ಜಗತ್ತು ನಿನ್ನ ಹತ್ತಿರ ಬರುವಂತೆ ಮಾಡೋದು ನಿನ್ನ ಕೈಲಿದೆ ಅಂತ. ಬ್ಯೂಟಿಫುಲ್ ಸರ್. ನೀನು ಹುಡ್ಕೊಂಡು ಹೋದಷ್ಟು ಅದು ದೂರ ಹೋಗ್ತಾ ಇರ್ತದೆ. ಅಂದರೆ ಹುಡ್ಕೊಂಡು ಹೋಗಿ ಎಲ್ಲಿ ಹೋಗ್ಬೇಕಂತ ಗೊತ್ತಿರಲ್ಲ, ಬಟ್ ನೀನು ನಿಜವಾಗ್ಲೂ ಬಯಸಿದರೆ ನಿನ್ನ ಹತ್ರ ಬಂದುಬಿಡುತ್ತದೆ. ದಟ್ಸ್ ಮೈ ಐಡಿಯಾಲಜಿ. ಸಾರಥಿ ಲೈವ್ನ ಈ ವಾರ್ತಾಲಾಪದಲ್ಲಿ ಕನ್ನಡ ಸಾಹಿತ್ಯ ಲೋಕದ ಅತ್ಯಂತ ಕ್ರಿಯಾಶೀಲ ಬರಹಗಾರರಾದ ಶ್ರೀ ಜೋಗಿಯರೊಂದಿಗೆ ಒಂದಿಷ್ಟು ಕಾಲ ಅವರ 100ನೇ ಕೃತಿ ಇಳಂಗವ್ವನ ಕುರಿತಾಗಿ ಒಂದಿಷ್ಟು ಆತ್ಮೀಯ ಮಾತುಕತೆಯನ್ನು ತಾವೆಲ್ಲ ಕೇಳಿದ್ದೀರಾ ಸರ್. ತುಂಬ ಧನ್ಯವಾದಗಳು ಸರ್. ನಿಮಗೂ ಥ್ಯಾಂಕ್ಸ್. ಈ ನೆಪದಲ್ಲಿ ಒಂದು ಸಲ ನನ್ನ ನೆನಪುಗಳನ್ನು ಮತ್ತೆ ಮರುಕಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಯಿತು. ಅಂದರೆ ಇದು ನೆನಪಿನ ಓಣಿಯಲ್ಲಿ ಹಿಂದೆ ಮುಂದೆ ಓಡಾಡೋದು, ಅದು ನಿಮ್ಮಿಂದ ಸಾಧ್ಯ ಆಯಿತು. ಥ್ಯಾಂಕ್ ಯು. ನೀವು ಬಹಳ ಸಾವಧಾನದಿಂದ ನನ್ನ ಮಾತುಗಳು ಕೇಳಿಸ್ಕೊಂಡ್ರಿ. ಥ್ಯಾಂಕ್ ಯು. ಸಾನಾ, ಒಂದು ಫೋಟೋ